5.5 ವರ್ಷದ ವೆನೆಲಾ ಪುಟ್ಟಕಂದಮ್ಮ. ಅದು ಮಾರ್ಚ್ 24ನೇ ತಾರೀಕು ಮಲಗ್ದೋಳು, ಎದ್ದಳ್ಳೇ ಇಲ್ಲ. ಕಾರಣ ಕೇಳಿದ್ದಕ್ಕೆ ಅಮ್ಮ 2-3 ಥರ ಕತೆ ಹೇಳಿದ್ಲು. ಸೊ ಈ ಕತೆಗಳನ್ನ ನಂಬದೆ ಅವರ ತಂದೆ ಮಗಳ ಸಾವಿನ ಬಗ್ಗೆ ಸ್ವಲ್ಪ ಆತ ಇನ್ವೆಸ್ಟಿಗೇಷನ್ ಮಾಡಿದಾಗ ಬೆಳಕಿಗೆ ಬಂದ ಸುದ್ದಿಗಳು ತುಂಬ ಭಯಾನಕವಾಗಿದ್ವು. ಆ ಸುದ್ದಿಗಳನ್ನ ಇಟ್ಕೊಂಡು ಆತ ಕಂಪ್ಲೇಂಟ್ ಕೊಟ್ಟು ನೋಡಿದ್ರೆ ಹೆಂಡತಿ ನಾಪತ್ತೆ. ಸೊ ಹೆಂಡತಿ ಸಿಕ್ಲಾ. ಏನಕ್ಕೆ ಆ ಮಗುವಿನ ಸಾವಿನ ಬಗ್ಗೆ 2-3 ಥರದ ಕತೆ ಹೇಳಿದ್ಲು ಆ ತಾಯಿ ಅನ್ನೋದನ್ನ ತಿಳ್ಕೊಳ್ಳೋಕೆ ಇವತ್ತಿನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ, ಕಾಕುವಾಣಿಗೆ ಸ್ವಾಗತ. ಥ್ರಿಲ್ಲರ್, ಕ್ರೈಮ್, ಇನ್ವೆಸ್ಟಿಗೇಟಿವ್ ಸ್ಟೋರೀಸ್, ಹಾರರ್ ಈ ಥರ ಜಾನ್ರಲ್ಲಿ ಕತೆಗಳು ಇಷ್ಟ ಅನ್ನೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನನ್ನ ಗಂಟ್ಲು ಫುಲ್ ಹಾಳಾಗಿದೆ, ಸ್ವಲ್ಪ ಹುಷಾರಿಲ್ಲ. ಸರಿ ಹೋಗುತ್ತೆ ಅಂತ ಕಾದೆ, ಆದರೆ ಅದು ಸರಿ ಹೋಗ್ತಾ ಇಲ್ಲ. ಸೊ ಅದಕ್ಕೆ ಹಾಗೆ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಸಾರಿ. ಈಕೆ ತಾಯಿ ಪ್ರಿಯಾಂಕಾ, ತಂದೆ ಪ್ರವೀಣ್ ಅವರು. ಪ್ರಿಯಾಂಕಾ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿರ್ತಾಳೆ. ತಂದೆ ಪ್ರವೀಣ್ ಅವ್ರದ್ದು ಟೀಚರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಅವ್ರದ್ದೇ ಒಂದು ಪುಟ್ಟ ಸ್ಕೂಲ್ ಇರುತ್ತೆ, Cloud9 ಇಂಟರ್ನ್ಯಾಷನಲ್ ಅಂತ ದಾವಣಗೆರೆಯಲ್ಲಿ. ಇವರು ಬೇಸಿಕಲಿ ದಾವಣಗೆರೆಯಲ್ಲಿ ಇರ್ತಿರ್ತಾರೆ. ಇವರ ಮದುವೆ ಫೆಬ್ರವರಿ 22, 2007ನೇ ಇಸ್ವಿಯಲ್ಲಿ ನಡೆದಿತ್ತು. ಸೊ ಸುದೀರ್ಘವಾದ ದಾಂಪತ್ಯ, 17-18 ವರ್ಷದ ದಾಂಪತ್ಯಕ್ಕೆ 2 ಮಕ್ಕಳು. ಒಬ್ಬಳು 17.5 ವರ್ಷದ ದೊಡ್ಡ ಮಗಳು, ಇನ್ನೊಬ್ಳು 5.5 ವರ್ಷದ ಚಿಕ್ಕ ವೆನಿಲಾ. ಇವರ ಸಂಸಾರ ಸುಖಿ ಸಂಸಾರ, ಯಾವುದಕ್ಕೂ ಕೊರತೆ ಇರಲಿಲ್ಲ. ಈ ಥರ ಇದ್ದಿದ್ದ ಸಂಸಾರಕ್ಕೆ ಬಿರುಗಾಳಿ ಒಂದು ಬೇಯಿಸುತ್ತೆ. ಅದು ಯಾವಾಗ ಅಂದರೆ ಇದೇ 2025ನೇ ಇಸ್ವಿಯಲ್ಲಿ. ಯಾವುದೋ ಒಂದು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಲಿಟಿಗೇಷನ್ ಬಗ್ಗೆ ಪ್ರಿಯಾಂಕಾ ಬೆಂಗಳೂರಿಗೆ ಸಿವಿಲ್ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ಆಕೆ ಬೆಂಗಳೂರಿಗೆ ಬರ್ತಾಳೆ, ದಾವಣಗೆರೆಯಿಂದ ಬೆಂಗಳೂರಿಗೆ ಬರ್ತಾಳೆ. ಆ ಥರ ಬೆಂಗಳೂರಿಗೆ ಬಂದಾಗ ಈಕೆಯ ಹಳೆಯ ಗೆಳೆಯ ಮೋಹನ್ ಪರಿಚಯ ಆಗುತ್ತೆ. ಆತ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರ್ತಾನೆ, 1000 ಕೋಟಿಯ ಸರದಾರ. ಆತನಿಗೆ ನಿಜವಾಗ್ಲೂ 1000 ಕೋಟಿಯಷ್ಟು ಆಸ್ತಿ ಇರುತ್ತೆ. ಅಷ್ಟು ಆಸ್ತಿವಂತನಾಗಿರುವಂಥ ಮೋಹನ್ ಪರಿಚಯ ಪ್ರಿಯಾಂಕಾಗುತ್ತೆ. ಈತ ಹೊಸ ಪರಿಚಯ ಏನಲ್ಲ, ಇವನು ಹಳೆ ಸ್ನೇಹಿತ ಅಷ್ಟೇ ಅಲ್ಲ, ಪ್ರಿಯಾಂಕಾಳ ಲವರ್ ಆಗಿರ್ತಾನೆ ಮೋಹನ್. ಇವರು ಪ್ರಿಯಾಂಕಾ 19 ವರ್ಷದವಳಿದ್ದಾಗ ಮೋಹನ್ ಮತ್ತು ಪ್ರಿಯಾಂಕಾ ಇಬ್ಬರು ಪ್ರೀತಿ ಮಾಡ್ತಿರ್ತಾರೆ. ಇದು ಮನೆಯವ್ರಿಗೆ ಗೊತ್ತಾಗಿ ಮನೆಯವರು ಒಪ್ಪದೇ ಇದ್ದ ಕಾರಣ ಮೋಹನ್ನ ಬಿಡಿಸಿ ಊರು ಚೇಂಜ್ ಮಾಡಿ, ಮನೆ ಚೇಂಜ್ ಮಾಡಿಕೊಂಡು ಅವರು ಬೇರೆ ಊರಿಗೆ ಶಿಫ್ಟ್ ಆಗಿ ಅಲ್ಲಿದ್ದುಕೊಂಡು ಆದಷ್ಟು ಬೇಗ ಇವಳ ಮದುವೆ ಮಾಡಬೇಕು ಅಂತ ಪ್ರವೀಣ್ ಅವ್ರನ್ನ ಹುಡುಕಿ ಮದುವೆ ಮಾಡಿರ್ತಾರೆ. ಸೊ ಇದು ಹಳೆಯ ಪರಿಚಯ ಆಗಿರುತ್ತೆ. ಸೊ ಮೋಹನ್ ಮತ್ತೆ ಸಿಕ್ಕಿದ ತಕ್ಷಣ ಪ್ರಿಯಾಂಕಾ ಮತ್ತು ಮೋಹನ್ ಮತ್ತೆ ಕ್ಲೋಸ್ ಆಗೋದಕ್ಕೆ ಶುರುವಾಗ್ತಾರೆ. ಜೊತೆಲಿ ಅವ್ರ ಹಳೆಯ ನೆನಪುಗಳೆಲ್ಲ ಮರ್ಕೊಳ್ಸೋದಕ್ಕೆ ಶುರುವಾಗುತ್ತೆ. ಇದು ಎಷ್ಟು ಮಟ್ಟಕ್ಕೆ ಕ್ಲೋಸ್ ಆಗ್ತಾರೆ ಅಂತ ಅಂದರೆ, ಪ್ರಿಯಾಂಕಾಗೆ ಪ್ರವೀಣ್ ಬೇಡ, ಮಕ್ಕಳು ಬೇಡ, ಮನೆ ಬೇಡ, ಏನು ಬೇಡ, ಜಸ್ಟ್ ಮೋಹನ್ ಇದ್ದರೆ ಸಾಕು ಅನ್ನೋ ಅಷ್ಟರ ಮಟ್ಟಕ್ಕೆ ತಲೆ ಕೆಡಿಸ್ಕೊತಾಳೆ ಪ್ರಿಯಾಂಕಾ. ಇವರಿಬ್ಬರು ಎಷ್ಟು ಮುಂದುವರೆದಿರ್ತಾರೆ ಅಂತ ಅಂದರೆ, ಇದೇ ಡಿಸೆಂಬರ್ 2025ನೇ ಇಸ್ವಿಯಲ್ಲಿ ಇಬ್ಬರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋಗೋದಕ್ಕಿಂತ ಮುಂಚೆ ಪ್ರಿಯಾಂಕಾ ಗಂಡನಿಗೆ, ಮನೆಯವ್ರಿಗೆಲ್ಲ ಹೇಳೋದು, ನಾನು ಸೋಲೋ ಟ್ರಿಪ್ ಹೋಗಿ ಬರ್ತೀನಿ ಕಾಶಿಗೆ ಅಂತ ಹೇಳಿಬಿಟ್ಟು ಪ್ರಿಯಾಂಕಾ ಮೋಹನ್ ಜೊತೆ ಕಾಶಿಗೆ ಹೋಗಿರ್ತಾಳೆ. ಕಾಶಿಗೆ ಹೋಗೋದಷ್ಟೇ ಅಲ್ಲ, ಅವರಿಬ್ಬರು ಅಲ್ಲಿ ಮದುವೆ ಆಗಿರ್ತಾರಂತೆ. ಮದುವೆ ಆದ ನಂತರ ಅಲ್ಲಿಂದ ಅವರು ದುಬೈಗೆ ಹೋಗ್ತಾರೆ. ದುಬೈಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಲಕ್ಸುರಿಯಾಗಿ ತುಂಬ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ಗಳನ್ನೆಲ್ಲ ಮೋಹನ್ನು ಪ್ರಿಯಾಂಕಾಗೆ ಕೊಡ್ತಾನೆ. ಅದನ್ನೆಲ್ಲ ತುಂಬ ಖುಷಿಯಾಗಿ ಇಸ್ಕೊತಾಳೆ ಪ್ರಿಯಾಂಕಾ. ಈ ಥರದ ಒಂದು ಲಕ್ಸುರಿ ಲೈಫ್ಗೆ ಅವಳು ಫಿದಾಗೋಗಿರ್ತಾಳೆ. ವಾಪಸ್ ಬರೋದು ಆಕೆ ಜನವರಿ 2026ನೇ ಇಸ್ವಿಗೆ ವಾಪಸ್ ಬಂದು ಅವಳು ಸ್ಟ್ರೈಟಾಗಿ ಪ್ರವೀಣ್ ಹತ್ರ ಹೋಗಿ ನನಗೆ ಡಿವೋರ್ಸ್ ಬೇಕು ಅಂತ ಕೇಳ್ತಾಳೆ. ಆದರೆ ಇದು ಪ್ರವೀಣ್ಗೆ ಶಾಕ್ ಆಗುತ್ತೆ. ಈ ಥರ ಸಡನ್ನಾಗಿ ಕೇಳಿದ್ರೆ ಹೇಗೆ ಅಂತ ಅಂದು ಅವನು ಸ್ವಲ್ಪ ಟೈಮ್ ಕೇಳ್ತಾರೆ. ಆವಾಗ ಪ್ರಿಯಾಂಕಾ ಅವರಿಗೆ ಧಮಕಿ ಹಾಕ್ತಾಳೆ, ನೀನು ಈ ಥರ ಏನಾದ್ರು ನನಗೆ ಡಿವೋರ್ಸ್ ಕೊಡಲಿಲ್ಲ ಅಂದರೆ ನಾನು 2 ಮಕ್ಕಳನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗ್ತೀನಿ. ನನ್ನ ಜೀವಮಾನದಲ್ಲೇ ನೀನು ಮಕ್ಕಳನ್ನ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆ ಥರ ಮಾಡ್ತೀನಿ ಅಂತ ಏನೇನೋ ಧಮಕಿ ಹಾಕ್ತಾಳೆ ಪ್ರವೀಣ್ ಅವ್ರಿಗೆ. ಸೊ ಪ್ರವೀಣ್ ಅವರು ಇವಳ ಈ ಧಮಕಿಗೆ ಮಣದು ಜೊತೆಲಿ ಮಕ್ಕಳನ್ನ ದೂರ ಮಾಡ್ಕೋಬೇಕಲ್ಲ ಅನ್ನೋ ಒಂದು ಉದ್ದೇಶದಿಂದ ಅವರು ಅವಳಿಗೆ ಡೈವೋರ್ಸಿಗೆ ಸೈನ್ ಮಾಡಿ ಕೊಡ್ತಾರೆ. ಅದಾದಮೇಲಿಂದ ಪ್ರಿಯಾಂಕಾ ತನ್ನ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಪ್ರವೀಣ್ ಅವ್ರನ್ನ ಬಿಟ್ಟು ವಾಪಸ್ ಬರ್ತಾಳೆ. ವಾಪಸ್ ಬಂದವಳು ದೊಡ್ಡ ಮಗಳು 17.5 ವರ್ಷ ದೊಡ್ಡ ಮಗಳನ್ನ ಅವ್ರ ಪರಿಚಯಸ್ತ್ರ ಬೇರೆ ಊರಿನಲ್ಲಿ ಅವಳನ್ನು ಬಿಡ್ತಾಳೆ. ಬಿಟ್ಟವಳು 5.5 ವರ್ಷದ ವೆನಿಲಾನ ಕರ್ಕೊಂಡು ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿನಲ್ಲಿ ಸೀಗೆಹಳ್ಳಿಯಲ್ಲಿ ಒಂದು ಲಕ್ಸುರಿ ಅಪಾರ್ಟ್ಮೆಂಟ್ನ ರೆಂಟಿಗೆ ತೊಗೊಂಡು ಪ್ರಿಯಾಂಕಾ ಮತ್ತು ಮೋಹನ್ನು ಲಿವಿನಲ್ಲಿರೋದಕ್ಕೆ ಶುರು ಮಾಡ್ತಾರೆ. ಜೊತೆಲಿ ವೆನಿಲಾನ ಇಟ್ಕೊಂಡಿರ್ತಾರೆ.
ಇವರಿಬ್ರು ಹೆಂಗೆ ಅಂದರೆ ನ್ಯೂಲಿ ಮ್ಯಾರಿಡ್ ಕಪಲ್ ಥರ. ಇವರಿಗೆ ಎಲ್ಲದರಲ್ಲೂ ಸ್ವತಂತ್ರ ಬೇಕು ಅನ್ನಿಸ್ತಿರುತ್ತೆ. ಆದರೆ ಮಧ್ಯದಲ್ಲಿ ವೆನಿಲಾ ಇವ್ರಿಗೆ ಕಬಾಬ್ ಮೇ ಅಡ್ಡಿ ಅನ್ನೋ ಥರ ಫೀಲಿಂಗ್ ಬರ್ತಿರುತ್ತೆ. ಅವಳಿರೋದು ಇವ್ರಿಗೆ ಹಿಂಸೆ ಆಗ್ತಿರುತ್ತೆ. ಆದರೂ ಪ್ರಿಯಾಂಕಾ ವೆನಿಲಾನ ಬಿಟ್ಕೊಡದೆ ಅವಳನ್ನ ಏನೋ ಗಂಡನ ಮೇಲಿನ ಹಠಕ್ಕೋ ಏನೋ ದ್ವೇಷಕ್ಕೋ ಏನಕ್ಕೆ ಅಂತ ಗೊತ್ತಿಲ್ಲ ವೆನಿಲಾನ ಗಂಡನಿಗೆ ಕೊಡೋದಿಲ್ಲ. ಪ್ರವೀಣ್ ಅವರು ತುಂಬ ಕಾಡಿ ಬೇಡ್ತಾರೆ ನನಗೆ ಕೊಟ್ಬಿಡು ಮಗುನ ಅಂತ. ಆದರೆ ಅವಳು ಯಾವುದೇ ಮನವಿಗೆ ಬಗ್ಗದೆ ಮಗುನ ತನ್ನ ಹತ್ರನೇ ಇಟ್ಕೋತಾಳೆ. ಆದರೂ ಮಗು ಕಂಡ್ರೆ ಹಿಂಸೆ ಅವಳಿಗೆ. ಸೊ ಇದೇ ಮಾರ್ಚ್ 24ನೇ ತಾರೀಕು ಇವರೆಲ್ಲರೂ ಒಂದು ಶಾಪಿಂಗಿಗೆ ಹೋಗೋಣ ಅಂತ ಹೋಗ್ತಾರೆ. ವಾಪಸ್ ಬಂದು ಮಗು ಮಲಗುತ್ತೆ. ಅದಾದ್ಮೇಲಿಂದ ಬೆಳಿಗ್ಗೆ ಆ ಮಗು ಎದ್ದೊಳೋದಿಲ್ಲ. ಅವಾಗ ಏನಾಯಿತು ಮಗುಗೆ ಅಂತ ಎಲ್ಲರೂ ಪ್ರಿಯಾಂಕನ ಪ್ರಶ್ನೆ ಕೇಳೋದಕ್ಕೆ ಶುರುವಾಗ್ತಾರೆ. ಅವಾಗ ಪ್ರಿಯಾಂಕಾ ಹೇಳೋದು, ರಾತ್ರಿ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಿದ್ವಿ, ಅಲ್ಲಿ ಮಗು ಬಿರಿಯಾನಿ ತಿಂತು, ಐಸ್ ಕ್ರೀಮ್ ತಿಂತು. ಅದಾದಮೇಲಿಂದ ಮನೆಗೆ ಬಂದಮೇಲೆ ಮೂಗಲ್ಲಿ ರಕ್ತ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ನಾರ್ಮಲ್ ಆದ್ದು, ಮಲ್ಕೊಂಡ್ಲು, ಬೆಳಿಗ್ಗೆ ಎದ್ದಳ್ಳಿಲ್ಲ. ಇದು ಮೊದಲನೇ ಕತೆ. ಎರಡನೇ ಕತೆ, ಅಲ್ಲೇ ಒಂದು ರೆಸ್ಟೋರೆಂಟ್ಗೆ ಕ್ವಿಕ್ಕಾಗಿ ಹಿಂಗೆ ಹೋಗ್ಬಿಟ್ಟು ಬರೋಣ ಅಂತ ಹೋದ್ವಿ. ಮಗು ಕಾರಲ್ಲೇ ಮಲ್ಕೊಂಡಿದ್ಲು, ಅವಳು ನಿದ್ದೆ ಮಾಡ್ತಾಯಿದ್ಲು. ನಾವು ಕಾರನ್ನ AC ಆನ್ ಮಾಡಿ ಅವಳು ಮಲ್ಕೊಂಡಿರ್ಲಿ ಆರಾಮಾಗಿ ಅಂತ ಅವಳನ್ನ ಸೇಫಾಗಿ ಕಾರಲ್ಲಿ ಮಲಗಿಸಿ ನಾವಿಬ್ಬರು ರೆಸ್ಟೋರೆಂಟ್ಗೆ ಹೋಗಿ ಬಂದು ಮಗುನ ಕರ್ಕೊಂಬಂದು ಮನೇಲಿ ಮಲಗಿಸಿದ್ವಿ. ಬೆಳಿಗ್ಗೆ ಎದ್ದೇಳ್ತಾ ಇಲ್ಲ. ಇದು ಎರಡನೇ ಕತೆ ಆಗಿರುತ್ತೆ. ಸೊ ಈ ಎರಡು ಥರ ಕತೆನ ಇವಳು ಹೇಳೋದನ್ನು ಕೇಳಿ ಪ್ರವೀಣ್ ಅವ್ರಿಗೆ ತಲೆ ಕೆಟ್ಟು ಹೋಗುತ್ತೆ. ಜೊತೆಲಿ ಏನೋ ಮಾಡಿರ್ಬೋದು, ಏನೋ ಆಗಿರ್ಬೋದು ಅಂತ ಅವರಿಗೆ ಡೌಟ್ ಬರುತ್ತೆ. ಇದು ನಡೆದಿದ್ದು ಮಾರ್ಚ್ 24ನೇ ತಾರೀಕು. ಇದಾದ್ಮೇಲಿಂದ ಮಗು ದೇಹವನ್ನು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಮತ್ತು ಅನ್ಯಾಚುರಲ್ ಡೆತ್ ಅಂತ ಕೇಸ್ನ ಫೈಲ್ ಮಾಡಿಕೊಂಡು ಅವರು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದು ಏಪ್ರಿಲ್ 4ನೇ ತಾರೀಕು. ಪ್ರವೀಣ್ ಅವರು ಏಪ್ರಿಲ್ 4ನೇ ತಾರೀಕು ತನಕ ಕಾದ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ, ಈಗ ಮುಂದೆ ಏನು ಮಾಡಬೇಕು ನೋಡಿ ಅಂತ ಪೊಲೀಸ್ನವ್ರ ಮುಂದೆ ಹೋಗಿ ಕೇಳಿದಾಗ ಅವರು ಹೇಳೋದು, FSLಗೆ ಸ್ಯಾಂಪಲ್ಸ್ನ ಕಳಿಸಿದ್ದೀವಿ, FSLಿಂದ ಕೂಡ ರಿಪೋರ್ಟ್ ಬರಬೇಕು, ಅದಾದಮೇಲಿಂದಾನೇ ನಾವೇನಾದರೂ ಮಾಡೋಕ್ಕೆ ಸಾಧ್ಯ ಅಂತ ಪೊಲೀಸ್ನವರು ಹಾರಿಕೆ ಉತ್ತರವನ್ನು ಕೊಡ್ತಾರೆ. ಇದನ್ನು ತಡೆಯೋಕ್ಕಾಗದೆ ಪ್ರವೀಣ್ ಅವ್ರು ಏನು ಮಾಡ್ತಾರೆ, ಮೋಹನ್ ಅವರ ಅಕ್ಕ ಯುನೈಟೆಡ್ ಕಿಂಗ್ಡಮಲ್ಲಿ ಪೀಡಿಯಾಟ್ರಿಷಿಯನ್ ಚೈಲ್ಡ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನು ಸಿಕ್ಕಿರುತ್ತೆ ಪ್ರವೀಣ್ ಅವ್ರ ಕೈಗೆ, ಅದನ್ನು ಅವರು ಅವ್ರ ಅಕ್ಕನಿಗೆ ಕಳಿಸ್ಬಿಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೀಟಾಗಿ ನೋಡಿಬಿಟ್ಟು ದಯವಿಟ್ಟು ಹೇಳಿ ನೋಡಿ ಏನಾದರೂ ಫೌಲ್ ಪ್ಲೇ ಇದೆಯಾ ನನ್ನ ಮಗಳ ಸಾವನಲ್ಲಿ ಅಂತ ಅವ್ರು ಕೇಳ್ತಾರೆ. ಆವಾಗ ಅವ್ರ ಅಕ್ಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಪೂರ್ತಿಯಾಗಿ ನೋಡಿ ಕರೆಕ್ಟಾಗಿ ಏನೇನಾಗಿದೆ ಅನ್ನೋದನ್ನ ಇಂಚಾಗಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಪ್ರವೀಣ್ ಅವ್ರಿಗೆ. ಅವ್ರು ಹೇಳೋ ಮುಖ್ಯವಾಗಿರೋ ಕೆಲವೊಂದು ಅಂಶಗಳೇನೇನು ಅಂದರೆ, ಮಗು ಯಾವುದೇ ಫುಡ್ ಪಾಯ್ಸನಿಂಗಿಂದ ಆಗಿರ್ಬೋದು, ಇನ್ಯಾವುದರಿಂದನೂ ಆಗಿರ್ಬೋದು ಸತ್ತಿಲ್ಲ. ಮಗು ಸತ್ತಿರೋದು ಸಫಕೇಷನಿಂದ, ಅಂದರೆ ಉಸಿರು ಕಟ್ಟಿಸಿ ಮಗುನ ಸಾಯಿಸಿದ್ದಾರೆ ಅಂತ. ಎರಡನೇದು, ಮಗುವಿನ ಹೊಟ್ಟೆಯ ಭಾಗದಲ್ಲಿ ಹತ್ತತ್ರ ಒಂದು ಅರ್ಧ ಲೀಟರಷ್ಟು ಬ್ಲಡ್ ಕ್ಲಾಟ್ ಆಗಿದೆ. 450 ml ಬ್ಲಡ್ ಕ್ಲಾಟ್ ಆಗಿದೆ. ಅಂದರೆ ಹೊಟ್ಟೆಯ ಭಾಗಕ್ಕೆ ಯಾರೋ ಜೋರಾಗಿ ಹೊಡೆದಿದ್ದಾರೆ. ಆ ಹೊಡೆದಿರೋ ಹೊಡೆತ ಎಷ್ಟು ಜೋರಾಗಿದೆ ಅಂದರೆ ಆ ಮಗುವಿನ ಮೂಗಲ್ಲಿ ಬ್ಲೀಡಿಂಗ್ ಶುರುವಾಗಿದೆ, ಅಷ್ಟು ಜೋರಿದೆ ಹೊಡೆತ ಅಂತ ಅವ್ರ ಅಕ್ಕ ಪ್ರತಿಯೊಂದನ್ನು ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಾಗ ಪ್ರವೀಣ್ ಅವ್ರಿಗೆ ಕರಳು ಚುರು ಅಂದಂಗೆ ಆಗುತ್ತೆ. ಇದು ಏನಾಗಿದೆ ನನ್ನ ಮಗು ಜೊತೆ, ದಯವಿಟ್ಟು ನೋಡಿ ಅಂತ ಮತ್ತೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತೊಗೊಂಬಂದು ಪೊಲೀಸ್ನವ್ರ ಹತ್ರ ಕೇಳಿದ್ರೆ ಪೊಲೀಸ್ನವರು ಮತ್ತದೇ ನೆಗ್ಲೆಕ್ಟ್ ಮಾಡುವಂಥ ಉತ್ತರ, FSLಿಂದ ರಿಪೋರ್ಟ್ ಬರಬೇಕು, ಅದಾದಮೇಲಿಂದ ನಾವು ನೋಡ್ತೀವಿ ಅಂತ. ಸೊ ಇದರಿಂದ ಬೇಸತ್ತ ಪ್ರವೀಣ್ ಅವರು ಅವ್ರ ಅಕ್ಕನಿಗೆ ಹೇಳ್ತಾರೆ, ಯುನೈಟೆಡ್ ಕಿಂಗ್ಡಮಲ್ಲಿರೋ ಅವ್ರ ಅಕ್ಕನಿಗೆ ಹೇಳ್ತಾರೆ, ಈ ಥರ ನಾನು ಹೋಗಿ ಪೊಲೀಸ್ನವ್ರನ್ನ ಪದೇ ಕೇಳ್ತಾ ಇದ್ದೀನಿ, ಬಟ್ ಅವ್ರು ಏನೂ ರೆಸ್ಪಾಂಡ್ ಮಾಡ್ತಾ ಇಲ್ಲ ಸರಿಗೆ ಅಂತ ಪ್ರವೀಣ್ ಅವರು ದುಃಖನ ಹೇಳ್ಕೊತಾರೆ. ಅವ್ರ ಅಕ್ಕ ಹೇಳೋದು, ನನಗೆ ಪೊಲೀಸ್ ಅಧಿಕಾರಿ ಪರಿಚಯ ಇದ್ದಾರೆ, ನೀವು ಅವ್ರನ್ನ ಹೋಗಿ ಮೀಟ್ ಮಾಡು ಪ್ರವೀಣ್, ಸೊ ಅವ್ರು ನಿನಗೆ ಈ ಕೇಸಲ್ಲಿ ಹೆಲ್ಪ್ ಮಾಡ್ತಾರೆ ಅಂತ. ಸೊ ಇದಾದಮೇಲಿಂದ ಪ್ರವೀಣ್ ಅವರು ಅವ್ರನ್ನ ಹೋಗಿ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದರೆ ಅವ್ರ ಅಪಾಯಿಂಟ್ಮೆಂಟು ಪ್ರವೀಣ್ಗೆ ಏಪ್ರಿಲ್ 30ನೇ ತಾರೀಕು ಸಿಗುತ್ತೆ. ಸೊ ಸಿಕ್ಕ ಹಾಗೆ ಏಪ್ರಿಲ್ 30ನೇ ತಾರೀಕು ಪ್ರವೀಣ್ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ತೊಗೊಂಡೋಗಿ ಆ ಪೊಲೀಸ್ ಅಧಿಕಾರಿಯನ್ನು ಮೀಟ್ ಮಾಡ್ತಾರೆ. ಅದಾದಮೇಲಿಂದ ಪ್ರತಿಯೊಂದು ವಿಷಯನೂ ಇಂಚಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆದರೆ ಇನ್ನೊಂದು ಕಡೆ ಈ ಮೋಹನ್ ಏನಿರ್ತಾನೆ, ಅವನು ಫಸ್ಟನೇ ಆ್ಯಂಟಿಸಿಪೇಟ್ರಿ ಬೇಲ್ನ ತೊಗೊಂಡು ನಾನು ಅರೆಸ್ಟ್ ಮಾಡ್ಬೋದು ಅನ್ನೋ ಹೆದರಿಕೆಗೆ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಂಡು ಅವನು ಸೇಫಾಗಿ ಕೂತಿರ್ತಾನೆ. ಸೊ ಇದನ್ನು ಮೋಹನ್ ಅವರು ಹೈಯರ್ ಅಫಿಷಿಯಲ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಈ ಥರದ್ದೆಲ್ಲ ಕೇಸ್, ಈ ಥರ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸಸ್ ಎಲ್ಲ ಹೀಗಿದೆ, ಮತ್ತು ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಈ ಥರದ್ದೆಲ್ಲ ಆಗಿದೆ ಮಗು ಜೊತೆ ಅನ್ನೋದನ್ನ ಪ್ರವೀಣ್ ಅವರು ಎಕ್ಸ್ಪ್ಲೇನ್ ಮಾಡಿದಾಗ ಇನ್ವೆಸ್ಟಿಗೇಟರ್ಸ್ಗೆ, ಅಂದರೆ ಸೀನಿಯರ್ ಇನ್ವೆಸ್ಟಿಗೇಟರ್ಸ್ಗೆ ಅಥವಾ ಸೀನಿಯರ್ ಆಫೀಸರ್ಸ್ಗೆ ಹೌದು ಇದರಲ್ಲೇನೋ ಫೌಲ್ ಪ್ಲೇ ನಡೆದಿದೆ ಅಂತ ಅನಿಸಿ ಅವ್ರುಗಳೆಲ್ಲ ಸೇರಿಕೊಂಡು ಈ ಮೋಹನ್ ಏನು ಆ್ಯಂಟಿಸಿಪೇಟ್ರಿ ಬೇಲ್ನ ತೊಗೊಂಡಿರ್ತಾನೆ ಅದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ. ಸೊ ಇದಾಗೋ ಅಷ್ಟೊತ್ತಿಗೆ ಜೂನ್ 4 ಆ ತಕ್ಷಣ ಜೂನ್ 4ನೇ ತಾರೀಕು ಪ್ರವೀಣ್ ಅವರು ಹೋಗಿ ಕಾಡುಗೋಡಿ ಪೊಲೀಸ್ ಸ್ಟೇಷನಲ್ಲಿ
ಮೋಹನ್ ಮತ್ತು ಪ್ರಿಯಾಂಕಾ ಮೇಲೆ ಕಂಪ್ಲೇಂಟ್ನ ಲಾಡ್ಜ್ ಮಾಡ್ತಾರೆ. ಆದ ತಕ್ಷಣ ಮೋಹನ್ನ ಅರೆಸ್ಟ್ ಮಾಡ್ತಾರೆ. ಆದರೆ ಪ್ರಿಯಾಂಕಾ ಅಪ್ಸ್ಕೊಂಡಾಗಿರ್ತಾಳೆ, ಅವಳು ಎಲ್ಲಿದ್ದಾಳೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇದಾದಮೇಲಿಂದ ಮೋಹನ್ನ ಅರೆಸ್ಟ್ ಮಾಡಿ ಅವನ್ನ ಇಂಟ್ರಾಗೇಷನ್ ಮಾಡಬೇಕಾದ್ರೆ ಮೋಹನು ತನ್ನದೇನು ತಪ್ಪಿರುತ್ತೆ ಅದನ್ನು ಒಪ್ಕೋತಾನೆ. ಸೊ ಆಗಿದ್ದಿಷ್ಟು. ಮಾರ್ಚ್ 24ನೇ ತಾರೀಕು ನಾವು ಎಲ್ಲರೂ ಶಾಪಿಂಗ್ ಹೋದ್ವಿ. ಅದಾದಮೇಲಿಂದ ಪ್ರಿಯಾಂಕಾ ಯಾರ್ದೋ ಬರ್ಡೇ ಪಾರ್ಟಿ ಇದೆ ಅಂತ ವಿಶ್ ಮಾಡಿ ಬರ್ತೀನಿ ಅಂತ ಹೋದ್ಲು. ಆ ಟೈಮಲ್ಲಿ ಮಗು ನನ್ನ ಹತ್ರ ಐಸ್ ಕ್ರೀಮ್ ಕೇಳ್ತು. ನಾನು ಹೋಗಿ ತೊಗೊಂಬಂದು ಕೊಟ್ಟೆ. ಆದರೆ ವೆನಿಲಾ ಈ ಫ್ಲೇವರ್ ಬೇಡ, ನನಗೆ ಇನ್ನೊಂದು ಬೇರೆ ಫ್ಲೇವರ್ ಬೇಕು ಅಂತ ತಂದು ಕೊಟ್ಟಿದ್ದ ಐಸ್ ಕ್ರೀಮ್ನ ತಿನ್ನೋದಕ್ಕೆ ಹಠ ಮಾಡಿದ್ಲು, ಬೇಡ ಅಂತ ಅಂದ್ಲು. ನನಗೆ ಇರಿಟೇಟ್ ಆಯಿತು. ಇರಿಟೇಟ್ ಆದ ತಕ್ಷಣ ನಾನು ಮಗುವಿನ ಹೊಟ್ಟೆಗೆ ಜೋರಾಗಿ ಒದ್ದೆ. ಮಗುಗೆ ನೋವು ತಡೆಯೋಕ್ಕಾಗದೆ ಕಿರ್ಚಾಡೋದಕ್ಕೆ ಶುರು ಮಾಡ್ತು, ಅಳೋದಕ್ಕೆ ಶುರು ಮಾಡ್ತು. ಆದರೆ ಅವಳು ಕಿರ್ಚಾಡೋದು ಕೂಗಾಡೋದು ಆಚೆ ಕೇಳಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಆ ಮಗು ಬಾಯಿನ ಮುಚ್ಚಿ ಗಟ್ಟಿಯಾಗಿ ಹಿಡ್ಕೊಂಡೆ. ಹಿಡ್ಕೊಂಡು ಸ್ವಲ್ಪ ಹೊತ್ತಿಗೆ ಮಗು ಉಸಿರಾಡೋಕ್ಕಾಗದೆ ಸತ್ತು ಹೋಯಿತು. ಪ್ರಿಯಾಂಕಾ ಬಂದಮೇಲೆ ಮಗುಗೆ ಈ ಥರ ಆಗಿದೆ ಅಂತ ಗೊತ್ತಾದಮೇಲೆ ಯಾವುದೇ ಒಂದು ತಾಯಿ ಆಗಿದ್ರು ಅಟ್ಲೀಸ್ಟ್ ನೀನು ನನ್ನ ಮಗು ಜೊತೆ ಈ ಥರ ಹೆಂಗೆ ಮಾಡೋಕ್ಕೆ ಸಾಧ್ಯ ಅಂತ ಏನಾದರೂ ಒಂದು ಮಾಡಿರೋಳೇನೋ. ಆದರೆ ಪ್ರಿಯಾಂಕಾ ಎಷ್ಟು ಮಟ್ಟಿಗೆ ಪ್ರೀತಿಲಿ ಕೂಡ ಆಗಿರ್ತಾಳೆ ಅಂತ ಅಂದರೆ, ಮಗು ಸತ್ತಿದೆ ಆಯಿತು, ನಾವಿದನ್ನು ಕವರಪ್ ಮಾಡೋಕ್ಕೆ ಏನಾದರೂ ನೋಡೋಣ ಅಂಥೇಳಿ ಮೋಹನ್ ಜೊತೆ ಸೇರಿಕೊಂಡು ಇಬ್ಬರು ಕೂತ್ಕೊಂಡು ಈ ಥರ ಹೇಳಬೇಕು, ಈ ಥರ ಹೇಳಬೇಕು, ಆ ಥರ ಹೇಳಬೇಕಂತ ಕತೆಗಳನ್ನ ಹೇಳಿತಾರೆ. ಅದೇ ಕತೆಗಳನ್ನ ಪೊಲೀಸವ್ರ ಹತ್ರ, ಪ್ರವೀಣ್ ಅವ್ರ ಹತ್ರ ಎಲ್ಲ ಅದೇ ಕತೆಗಳನ್ನ ಹೇಳೋದು. ಆದರೂ ಪ್ರವೀಣ್ ಅವರು ಈ ಥರ ಕತೆಗಳನ್ನೆಲ್ಲ ನಂಬದೆ ಅವರು ಅವರದ್ದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ನ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡೋ ಥರ ಮಾಡಿದ್ರು. ಸೊ ಈಗ ಪ್ರಿಯಾಂಕಾ ಅಪ್ಸ್ಕೊಂಡಾಗಿದ್ಲು. ಜನವರಿ 4ನೇ ತಾರೀಕು ಏನು ಕಂಪ್ಲೇಂಟ್ ಲಾಡ್ಜ್ ಆದ ತಕ್ಷಣ ಅವಳು ಅಪ್ಸ್ಕೊಂಡಾದವಳು ಕಣ್ಣಿಗೆ ಕಾಣದೇ ಇರೋ ಹಂಗೆ ಎಲ್ಲೋ ಮರೆ ಆಗಿ ಹೊರಟೋಗಿದ್ಲು. ಈ ಕಡೆ ಮೋಹನ್ ಮಾತ್ರ ಇದು ಏನೇನೋ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು ಪ್ರತಿಯೊಂದಕ್ಕೂ ಆತ ಸಹಾಯ ಮಾಡಿಕೊಂಡು ತನಗೆ ಗೊತ್ತಿದ್ದಷ್ಟನ್ನ ತಾನೇನೇನು ಮಾಡಿದ್ದ ಎಲ್ಲವನ್ನ ಹೇಳ್ದ. ಸೊ ಇವರು ಕೊಲೆ ಮಾಡೋದಕ್ಕೆ ಮುಖ್ಯ ಮೋಟಿವ್ ಏನು ಅನ್ನೋದಾದರೆ, ಮೊದಲನೇದು ಇವರಿಬ್ಬರು ನ್ಯೂಲಿ ಮ್ಯಾರಿಡ್ ಕಪಲ್ಸ್, ಇವ್ರಿಗೆ ಅವಳು ಜೊತೆಲಿ ನಿಂತಿದ್ದು ಹಿಂಸೆ ಆಗ್ತಾಯಿತ್ತು. ಎರಡನೇದಾಗಿ ಅವರಿಬ್ಬರು ಸೇರಿಕೊಂಡು ತಮ್ಮದೇ ಒಂದು ಮಗು ಮಾಡ್ಕೋಬೇಕು ಅಂತ IVF ಮಾಡಿಸ್ಕೋಬೇಕು ಅಂತ ಅವರು ಹಾಸ್ಪಿಟ್ಲಿಗೆ ಓಡಾಡ್ತಾಯಿದ್ರು. ಸೊ ಈ ಥರದ್ದು ಏನಾದರೂ ಆದರೆ, ತಮ್ಮದೇ ಒಂದು ಮಗು ಅಂತ ಆದರೆ ಈ ಮಗು ಭಾರ ಅನ್ನಿಸ್ಬೋದು ಅನ್ನೋದು ಇನ್ನೊಂದು ಥರ ಮೋಟಿವ್ ಇರ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಬೇಕು ಅಂತ ಸಾಯಿಸಿದ್ರು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಾಯಿತೋ ಗೊತ್ತಿಲ್ಲ, ಇನ್ನೂ ಇನ್ವೆಸ್ಟಿಗೇಷನ್ ಆಗ್ತಾ ಗೊತ್ತಾಗುತ್ತೆ. ಸೊ ಈಗ ಅಪ್ಸ್ಕೊಂಡಾಗಿದ್ದಂಥ ಪ್ರಿಯಾಂಕಾ ಅನ್ನೋ ಮಹಾತಾಯಿ ಸಕಲೇಶ್ಪುರದ ಯಾವುದೋ ಒಂದು ಫಾರ್ಮ್ ಹೌಸಲ್ಲಿ ಇರೋದು ಗೊತ್ತಾಗಿ ಸಿಗಾಕೊಂಡಿದ್ದಾಳೆ. ಫಸ್ಟು ಅವಳು ಹಿಂಗೆ ಜೂನ್ 4ನೇ ತಾರೀಕು ಇವಳ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಆದ ತಕ್ಷಣ ಮೈಸೂರಿಗೆ ಬಂದಿದ್ದಾಳೆ. ಮೈಸೂರಿಂದ ಮಡಿಕೇರಿ ಮೇಲೆ ಸಕಲೇಶ್ಪುರ ಹೋಗಿದ್ದಾಳೆ. ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟಲ್ಲಿ ಸ್ಟೇ ಆಗಿದ್ದಾಳೆ. ಆದರೆ ರೆಸಾರ್ಟು 16 ಜನ ಓಡಾಡುವಂಥ ಜಾಗ. ಇವಳು ಮಾಡಿರೋ ಮಹಾನ್ ಗನ್ಕಾರ್ಯ ಬೇರೆ ಎಲ್ಲರಿಗೂ ಗೊತ್ತಾಗಿದ್ದು. ಇಂಟರ್ನೆಟ್ಟಲ್ಲಿ ಇವಳು ಫೋಟೋ ಎಲ್ಲ ಚೆನ್ನಾಗಿ ಹರಿದಾಡ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ಅವ್ರಿಗೆ ಗೊತ್ತಿರೋ ಅಂಥ ಒಬ್ಬ ಫ್ರೆಂಡ್ನ ಫಾರ್ಮ್ ಹೌಸಿಗೆ ಹೋಗಿ ಅಲ್ಲಿ ಇರೋದಕ್ಕೆ ಶುರು ಮಾಡ್ತಾಳೆ. ಅವಳು ಎಷ್ಟು ಬುದ್ಧಿವಂತೆ ಆಗಿರ್ತಾಳೆ ಅಂತ ಅಂದರೆ, ಅವಳು ಮೊಬೈಲ್ನ ಆಫ್ ಮಾಡಿರ್ತಾಳೆ. ಡಿಜಿಟಲಿ ಅವಳನ್ನ ಹೇಗೂ ಟ್ರ್ಯಾಕ್ ಮಾಡೋಕ್ಕಾಗಬಾರ್ದು. ಅವಳು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಎಲ್ಲ ಯೂಸ್ ಮಾಡೋದನ್ನ ನಿಲ್ಲಿಸಿರ್ತಾಳೆ. ಮೊಬೈಲ್ ಆಫ್ ಮಾಡಿ ಸಿಮ್ ತೆಗೆದಿಟ್ಬಿಟ್ಟು ಅವಳು ಹೋಗಿರ್ತಾಳೆ. ಸೊ ಅವರು ಪೊಲೀಸ್ನವ್ರಿಗೆ ಟ್ರ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡು ಅವಳು ಕಣ್ಮರೆ ಆಗಿರ್ತಾಳೆ. ಆದರೆ ಪೊಲೀಸ್ನವರು ಅವಳನ್ನ ಡಿಜಿಟಲಿ ಟ್ರ್ಯಾಕ್ ಮಾಡೋಕ್ಕಾಗ್ತಿಲ್ಲ ಅಂದಾಗ ಇವಳು ಕ್ಲೋಸ್ ಸರ್ಕಲ್ ಯಾರ್ಯಾರಿದ್ರು, ಯಾರೆಲ್ಲ ಇವಳಿಗೆ ಆಶ್ರಯ ಕೊಡ್ಬೋದು, ಇಂಥದ್ದೊಂದು ಕಷ್ಟದ ಸಮಯದಲ್ಲಿ ಯಾರೆಲ್ಲ ಆಶ್ರಯ ಕೊಡ್ಬೋದು ಅಂಥವ್ರನ್ನೆಲ್ಲ ಇವರು ಒಂದು ಲಿಸ್ಟ್ ಮಾಡಿಕೊಂಡು ಅವ್ರನ್ನೆಲ್ಲ ಒಂದು ಕಡೆಯಿಂದ ವಿಚಾರಿಸ್ಕೊಂಡು ಬಂದಾಗ ಈಕೆ ಫಾರ್ಮ್ ಹೌಸಲ್ಲಿರೋದು ಗೊತ್ತಾಗುತ್ತೆ, ಸಿಗಾಕೋತಾಳೆ. ಜೂನ್ 11ನೇ ತಾರೀಕು ಬೆಳಗಿನ ಜಾವ 7:15 ಅವಳನ್ನು ಆ ಫಾರ್ಮ್ ಹೌಸಿಂದ ಅರೆಸ್ಟ್ ಮಾಡ್ತಾರೆ. ಸೊ ಈಗ ಮೋಹನ್ ಮತ್ತು ಪ್ರಿಯಾಂಕಾ ಇಬ್ಬರು ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿಯಲ್ಲಿ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅವ್ರ ಇಂಟ್ರಾಗೇಷನ್ಗೆ ಹೇಗೆ ಸಪೋರ್ಟ್ ಮಾಡ್ತಾರೆ, ಏನೇನೆಲ್ಲ ಆಯಿತು, ಅದು ಪ್ರೀ ಪ್ಲ್ಯಾನ್ ಮರ್ಡರಾ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದ ಅನ್ನೋದನ್ನು ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡೋದ್ರ ಮೂಲಕ ಕಂಡುಹಿಡಿಬೇಕಾಗಿದೆ. ಇದೆಲ್ಲ ಎಲ್ಲಿ ಆಯಿತು ಅಂತ ಮೋಹನ್ ಹೇಳಿದ್ನೋ ಆ ವೆಹಿಕಲ್ನ ಕೂಡ ಪೊಲೀಸ್ನವರು ಸುಪರ್ದಿಗೆ ತೊಗೊಂಡಿದ್ದಾರೆ. ಅದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ. ಸೊ ಈ ಥರ ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸಸ್ಸು, ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟು, ಇನ್ನೂ FSLಯಿಂದ ಬರಬೇಕಾಗಿರುವಂಥ ಆ ರಿಪೋರ್ಟ್ಗಳು ಎಲ್ಲವನ್ನು ಸೇರಿಸ್ಕೊಂಡು ಇವರು ನೆಕ್ಸ್ಟ್ ಏನೇನು ಹೇಳ್ತಾರೆ ಅನ್ನೋದನ್ನು ಸೇರಿಸ್ಕೊಂಡು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಈ ಮೊನ್ನೆ ತಾನೇ ಕೇರಳದ ಹರ್ಷಿತ್ ಕೇಸ್ ನಡೆದಾಗ್ಲೇ ತುಂಬ ಜನ ಅಯ್ಯೋ ಪಾಪ ಅಂತ ಹೊಟ್ಟೆ ಹುರ್ಕೊಂಡಿದ್ದಾರೆ. ನನ್ನ ಚಾನೆಲಲ್ಲೇ ಆ ಕೇಸ್ ಬಗ್ಗೆ ಹಾಕಿದಾಗ ಎಷ್ಟೊಂದು ಜನಕ್ಕೆ ಅದು
ಬೇಜಾರಾಗಿದೆ ಆ ಕೇಸು. ಆದರೆ ಅದೇ ಥರ ಎಕ್ಸಾಕ್ಟ್ ಸೇಮ್ ಟು ಸೇಮ್ ಕೇಸು ಕರ್ನಾಟಕದಲ್ಲಿ ಕೂಡ ಈಗ ನಡೆದಿದೆ. ಸೊ ದಿಸ್ ಈಸ್ ವೆರಿ ಸ್ಯಾಡ್ ಅಂತ. ಹೆಂಗೆ ಬದಲಾಗ್ತಾ ಇದ್ದಾರೆ ಮನುಷ್ಯರು ಅನ್ನೋದಕ್ಕಿಂತ ಹೆಣ್ಣು ಮಕ್ಕಳು ಏನಕ್ಕೆ ಇಷ್ಟು ಬೋಲ್ಡ್ ಸ್ಟೆಪ್ಗಳನ್ನ ತೊಗೋತಾ ಇದ್ದಾರೆ, ಐ ಡೋಂಟ್ ನೋ. ಸೊ ಇದಾಗಿತ್ತು ಪುಟ್ಟ ಮಗು ವೆನಿಲಾಳ ಕತೆ, ದುರಂತ ಅಂತ್ಯ ಕಂಡ ಕತೆ. ಸೊ ಈ ಅಪರಾಧಿಗಳಿಗೆ ಸರಿಯಾದ ಶಿಕ್ಷೆ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.